ನಮಸ್ಕಾರ ಸ್ನೇಹಿತರೆ, ಇಂದು ನಾವು ನೋಡಲಿರುವುದು ಪರ್ವತ ಪ್ರದೇಶಗಳಲ್ಲಿ ಬೆಳೆಯುವ ಅಪರೂಪದ ಸಸ್ಯ ಸಾಶ್ರಯ ಔಪನ ಬಗ್ಗೆ. ಈ ಸಸ್ಯವು ತನ್ನ ಅದ್ಭುತ ಹೊಂದಾಣಿಕೆಯ ಶಕ್ತಿಯಿಂದ ವಿಜ್ಞಾನಿಗಳ ಗಮನ ಸೆಳೆದಿದೆ. ಈ ಸಸ್ಯ ಯಾವುದು? ಸಾಶ್ರಯ ಔಪನ ಎಂಬುದು ಆಸ್ಟರೇಸಿಯೆ ಕುಟುಂಬಕ್ಕೆ ಸೇರಿದ ಬಹುವರ್ಷಜೀವಿ ಪೆರಿನಿಯಲ್ ಸಸ್ಯವಾಗಿದೆ. ಇದು ಯುರೋಪಿನ ಆಲ್ಪ್ಸ್, ಸ್ಕ್ಯಾಂಡಿನೇವಿಯಾ ಹಾಗೂ ಉತ್ತರ ಏಷ್ಯಾದ ಎತ್ತರದ ಪರ್ವತ ಪ್ರದೇಶಗಳಲ್ಲಿ ಬೆಳೆಯುತ್ತದೆ. ಸಮುದ್ರಮಟ್ಟದಿಂದ ಸುಮಾರು 1,000 ರಿಂದ 2,800 ಮೀಟರ್ ಎತ್ತರದಲ್ಲಿ ಇದು ಹೆಚ್ಚು ಕಂಡುಬರುತ್ತದೆ. ವಿಶೇಷತೆಗಳು: ಇದರ ಹೂಗಳು ನೇರಳೆ, ನೀಲಿ ಅಥವಾ ಗುಲಾಬಿ ಛಾಯೆಯಲ್ಲಿರುತ್ತವೆ. ಎಲೆಗಳು ಉದ್ದವಾಗಿದ್ದು ಅಂಚುಗಳು ಸ್ವಲ್ಪ ಹಲ್ಲಿನಂತೆ ಕಾಣುತ್ತವೆ. ಚಳಿಗಾಲದಲ್ಲಿ ಹಿಮದ ಕೆಳಗೆ ಬದುಕುವ ಸಾಮರ್ಥ್ಯ ಹೊಂದಿದೆ. ಬೇಸಿಗೆಯ ಕೆಲವೇ ವಾರಗಳಲ್ಲಿ ಹೂ ಬಿಡುತ್ತದೆ. ಜೇನುನೊಣಗಳು ಮತ್ತು ಚಿಟ್ಟೆಗಳಿಗೆ ಇದು ಉತ್ತಮ ಆಹಾರ ಮೂಲವಾಗಿದೆ. ಪರಿಸರದಲ್ಲಿ ಮಹತ್ವ: ಈ ಸಸ್ಯವು ಪರ್ವತ ಪ್ರದೇಶದ ಪರಿಸರ ಸಮತೋಲನವನ್ನು ಕಾಪಾಡಲು ಸಹಾಯ ಮಾಡುತ್ತದೆ. ಹವಾಮಾನ ಬದಲಾವಣೆಯಿಂದ ಇಂತಹ ಸಸ್ಯಗಳ ಸಂಖ್ಯೆ ಕಡಿಮೆಯಾಗುವ ಆತಂಕವೂ ಇದೆ. ಆದ್ದರಿಂದ ಇವುಗಳ ಸಂರಕ್ಷಣೆ ಅತ್ಯಂತ ಮುಖ್ಯವಾಗಿದೆ. ಕುತೂಹಲಕಾರಿ ಮಾಹಿತಿ: ಅನೇಕ ಜನರು ಸಾಶ್ರಯ ಔಪನ ಮತ್ತು ಬ್ರಹ್ಮಕಮಲ ಸಾಶ್ರಯ ಅವ್ವಾಲಟ ಒಂದೇ ಎಂದು ಭಾವಿಸುತ್ತಾರೆ. ಆದರೆ ಅವು ಒಂದೇ ಕುಲಕ್ಕೆ ಸೇರಿದರೂ ಬೇರೆ ಬೇರೆ ಜಾತಿಗಳಾಗಿವೆ. ಕೊನೆ: ಇಂತಹ ಅಪರೂಪದ ಸಸ್ಯಗಳ ಬಗ್ಗೆ ಇನ್ನಷ್ಟು ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ